ಫೆಬ್ರವರಿ 22ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಯ ಹಸ್ತದಿಂದ 22ನೇ ತಾರೀಕು ಅಯೋಧ್ಯೆಯ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಈ ನಡುವೆ ಯಾವುದೇ ಕಾರಣಕ್ಕೂ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು, ಲೋಕಾರ್ಪಣೆ ಮಾಡಬಾರ್ದು ಅಂತೇಳಿ ಕೋರ್ಟ್ಗೆ ಹೋಗಿರುವಂಥ ಘಟನೆ ನಡೆದಿದೆ. ಪ್ರಾಣ ಪ್ರತಿಷ್ಠಾ ಮಹೋತ್ಸವ ನಿಷೇಧಿಸುವಂತೆ ಕೋರಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿವಾಸಿ ಛೋಲಾ ದಾಸ್ ಎಂಬುವರು ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಂದರೆ ಜನವರಿ ತಿಂಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಾರದು ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ಜನವರಿ ತಿಂಗಳು ಅಂತಂದರೆ ಇದು 10ನೇ ತಿಂಗಳಾಗುತ್ತೆ. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂದರೆ ನಾವು ಯುಗಾದಿ ಹೊಸ ವರ್ಷ ಬರುತ್ತಲ್ಲ, ಹಾಗಾಗಿ ಈ ತಿಂಗಳು ಆ ಪ್ರಕಾರ ಹಿಂದೂಗಳ ಪ್ರಕಾರ ಪೌಷ ತಿಂಗಳು ಅಂದರೆ 10ನೇ ತಿಂಗಳಲ್ಲಿ ಆಗಬಾರ್ದು ಅಂತೇಳಿ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರಂತೆ. ಬನ್ನಿ ಹಾಗಿದ್ರೆ ಇದು ಯಾವ ರೀತಿ ಕೋರ್ಟ್ ಮುಂದೆ ನಿಲ್ಲತ್ತೆ. ಮೊದಲಿಗೆ ಮಂದಿರ ಉದ್ಘಾಟನೆ ಇದೀಗ ಕಟಕಟೆಗೆ ಬಂದು ತಲುಪಿದೆ. ಗಾಜಿಯಾಬಾದ್ ಕೋರ್ಟ್ಗೆ ಹೋಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು, ಇದನ್ನು ನಿಷೇಧ ಮಾಡಬೇಕು ಅಂತೇಳಿ. ಸನಾತನ ಪರಂಪರೆಗೆ ವಿರುದ್ಧವಾಗಿ ಪ್ರಾಣ ಪ್ರತಿಷ್ಠೆಯ ಪೂಜೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಅಂದರೆ ಸನಾತನ ಪರಂಪರೆಗೆ ವಿರುದ್ಧವಾಗಿ ಪ್ರಾಣ ಪ್ರತಿಷ್ಠೆಯ ಪೂಜೆ ಆಗ್ತಾ ಇದೆ. ಇನ್ನು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೂ 5 ದಿನ ಮೊದಲೇ ಈ ದೂರನ್ನು ನೀಡಿದ್ದಾರೆ. ಈಗ ಆಗಿರುವಂಥದ್ದು ಗಾಜಿಯಾಬಾದ್ ಕೋರ್ಟ್ನಲ್ಲಿ ಅದನ್ನು ನಿಷೇಧ ಮಾಡಬೇಕು ಅಂತೇಳಿ. ಕೋರ್ಟಿಗೆ ಏನು ಹೇಳ್ಬೋದು ಗೊತ್ತಿಲ್ಲ, ಆದರೆ ಏನೆಲ್ಲ ವಿಚಾರಗಳಿದೆ ನೋಡಿ ಯಾಕಿದಾಗಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೆ 5 ದಿನ ಮೊದಲು ದೂರು. ಅಲಹಾಬಾದ್ ಹೈಕೋರ್ಟ್ಗೆ PAL ಸಲ್ಲಿಸಿದ ಬೋಲಾದಾಸ್, ಸಾರ್ವಜನಿಕ ಹಿತಾಸಕ್ತಿ PAL. ಇನ್ನು ಮೋದಿ ಯೋಗಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಈ ದೂರುದಾರ. ಒಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರು, ಯೋಗಿ ಆದಿತ್ಯನಾಥ್. ಮತ್ತೊಂದು ಕಡೆ ಪ್ರಧಾನಮಂತ್ರಿ ಯಾರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಸೊ ಇವರಿಬ್ಬರ ಉಪಸ್ಥಿತಿಯಲ್ಲಿ ಇದು ನಡೀತಾ ಇದೆ. ಇಬ್ಬರಿಗೂ ಕೂಡ ಅವಕಾಶ ಕೊಡಬಾರ್ದು. ಇನ್ನು ಮೋದಿ ಮತ್ತು ಯೋಗಿ ಇಬ್ಬರು ಕೂಡ ಭಾಗಿಯಾಗಿರುವುದು ತಪ್ಪು ಅಂತೆ. ಬೋಲಾದಾಸ್ ಅವರ ಪ್ರಕಾರ ಇಬ್ಬರು ಕೂಡ ಭಾಗಿಯಾಗಿರೋದು ತಪ್ಪು. ಪ್ರಧಾನಿ CM ಭಾಗಿಯಾಗುವುದು ಸಂವಿಧಾನಕ್ಕೆ ವಿರೋಧ. ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಭಾಗಿಯಾಗಬಾರ್ದು, ಅದು ಬೇರೆ ಯಾರಾದರೂ ಮಾಡಬೇಕು. ಅವರು ಭಾಗಿಯಾಗೋದು ಸಾಂವಿಧಾನಿಕವಾಗಿ ತಪ್ಪು ಅಂತ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಬ್ಬರು ಭಾಗಿಯಾದರೆ ಭಾರತದ ಜಾತ್ಯತೀತ ತತ್ವಕ್ಕೆ ಪೆಟ್ಟು ನೀಡಿದಂಗಾಗತ್ತೆ. ಇದು ಹೇಗೆ ಅಂತಂದರೆ, ಈ ಹಿಂದೆ ಸೋಮನಾಥ ದೇವಸ್ಥಾನ ಸಂದರ್ಭದಲ್ಲಿ ನೆಹರು ಅವರು ಹೇಳಿದ್ರಲ್ಲ, ಯಾವುದೇ ಕಾರಣಕ್ಕೆ ಅದನ್ನು ಮಾಡಬಾರ್ದು ಅಂತೇಳಿ, ಧರ್ಮ ನಿರಪೇಕ್ಷತೆ ಅಂತ ಹೇಳಿ. ಆದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನೇರವಾಗಿ ಹೋಗಿ ಅದನ್ನು ಉದ್ಘಾಟನೆ ಮಾಡಿದರು. ಈಗ ಇದನ್ನೇ ಮಾಡಿದ್ದಾರೆ. ಇಬ್ಬರು ಭಾಗಿಯಾದರೆ ಜಾತ್ಯತೀತ ತತ್ವಕ್ಕೆ ಪೆಟ್ಟು ಕೊಡುತ್ತೆ. ಮೋದಿ ಯೋಗಿ ಭಾಗಿಯಾಗೋದು ಚುನಾವಣೆಯ ಸ್ಟಂಟ್ ಆಗಿದೆ. ಇದು ಕೇವಲ ಚುನಾವಣೆಯ ಸ್ಟಂಟು. ಶ್ರೀರಾಮ ಮಂದಿರ ಇನ್ನೂ ಪೂರ್ಣವಾಗಿಲ್ಲ, ಅಪೂರ್ಣವಾಗಿದೆ. ಅಪೂರ್ಣ ಮಂದಿರದಲ್ಲಿ ದೇವರ ಪ್ರತಿಷ್ಠಾಪನೆ ತಪ್ಪು. ಮುಹೂರ್ತದ ಬಗ್ಗೆ ಕೂಡ ಅಪಸ್ವರ ಎತ್ತಿದ್ದಾರೆ. ಅಂದರೆ ಪೌಷ ತಿಂಗಳಲ್ಲಿ ಒಂದು ಕಡೆ ಅಪೂರ್ಣವಾಗಿರುವಂಥ ದೇವಸ್ಥಾನ, ಅದನ್ನು ನೀವು ಮಾಡಬಾರ್ದು. ಆಮೇಲೆ ಎರಡನೇದಾಗಿ ಮುಹೂರ್ತ ಅಂದರೆ ಈ ಜನವರಿ ತಿಂಗಳೇನಿದೆ ಹಿಂದೂ ಏನು ಕ್ಯಾಲೆಂಡರ್ ಪ್ರಕಾರ, ಈಗ ಮೊನ್ನೆ ಮಕರ ಸಂಕ್ರಮಣ ಆಯಿತು. ಮಕರ ಸಂಕ್ರಮಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕೊನೆಯ ಹಬ್ಬ, ನಮಗೆ ಕೊನೆಯ ಹಬ್ಬ. ನಂತರ ಮತ್ತೆ ಶುರುವಾಗುತ್ತೆ, ಯಾವಾಗಿಂದ, ಯುಗಾದಿಯಿಂದ ಶುರುವಾಗುತ್ತೆ. ಅದನ್ನು ಅವ್ರು ಹೇಳಿದರೆ ಪೌಷ ತಿಂಗಳು ಮಾಡೋಂಗಿಲ್ಲ. 22ನೇ ಜನವರಿಯ 3 ದಿನ ಬಳಿಕ ಅಂದರೆ 25ರಂದು ಪೂರ್ಣಿಮೆ ಇದೆ. ಪೂರ್ಣಿಮೆಗೆ ಮುನ್ನ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆಸಬಾರ್ದು, ಇದು ಹಿಂದೂ ಧರ್ಮಕ್ಕೆ ವಿರೋಧವಾಗಿದೆ ಅಂತೇಳಿ ಬೋಲಾದಾಸ್ ಅವರು ಕೋರ್ಟ್ ಮುಂದೆ ಹೋಗಿದ್ದಾರೆ. ಇದು ಕಾಂತಾರ ಸಿನಿಮಾದಲ್ಲಿ ಹೇಳಿದಾಗೆ ಕೋರ್ಟ್ಗೆ ಹೋಗ್ತಿ, ಅಲ್ಲಿಗೆ ಬಂದು ನಿಂತಿದೆ ನೋಡೋಣ.